ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 22ನೇ ವಾರ, ಸೆಪ್ಟೆಂಬರ್ 5, 2024, ಗುರುವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ 1ರಿಂದ 11ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಗೆನೆಸರೇತ್ ಎಂಬ ಸರೋವರದ ತೀರದಲ್ಲಿ ನಿಂತಿದ್ದಾಗ ಜನಸಮೂಹವು ದೇವರ ವಾಕ್ಯವನ್ನು ಕೇಳಲು ನೂಕುನುಗ್ಗಲಾಗಿ ಬಂದು ಅವರನ್ನು ಒತ್ತರಿಸುತ್ತಿತ್ತು. ಆಗ ದಡದ ಮೇಲಿದ್ದ 2 ದೋಣಿಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ಬೆಸ್ತರು ದೋಣಿಗಳನ್ನು ಅಲ್ಲಿಯೇ ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಒಂದು ಸಿಮೋನನದು. ಯೇಸು ಅದನ್ನು ಹತ್ತಿ ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಬೋಧನೆ ಮುಗಿದದ್ದೇ ಸಿಮೋನನಿಗೆ, ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ. ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು. ಬಲೆಗಳನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು. ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡು ಮುಳುಗಲು ಆರಂಭಿಸಿದವು. ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಪ್ರಭು, ನಾನು ಪಾಪಾತ್ಮ, ನನ್ನಿಂದ ದೂರವಿರಿ ಎಂದನು. ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನಿಬ್ಬೆರಗಾಗಿ ಹೋಗಿದ್ದರು. ಸಿಮೋನನ ಪಾಲುಗಾರರಾದ ಜೆಬೆದಾಯನ ಮಕ್ಕಳು ಯಾಕೋಬ ಮತ್ತು ಯೋವಾನರು ಹಾಗೆಯೇ ಬೆರಗಾಗಿದ್ದರು. ಆಗ ಯೇಸು ಸಿಮೋನನಿಗೆ, ಹೆದರಬೇಡ, ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂದರು. ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿಸಿದ್ದೇ ಎಲ್ಲವನ್ನೂ ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಪ್ರಭು ಯೇಸು ಸೃಷ್ಟಿ ಸಮಸ್ತಕ್ಕೂ ಒಡೆಯರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಪ್ರಭುವಿನ ವಾಕ್ಯದಲ್ಲಿ ಮಾತಿನಲ್ಲಿ ವಿಶ್ವಾಸವಿಟ್ಟು ನಾವು ಬಾಳಿದ್ದೇ ಆದರೆ ಅದ್ಭುತಗಳನ್ನು ಕಾಣುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಹುಟ್ಟು ಬೆಸ್ತನಾಗಿದ್ದ ಪೇತ್ರ ರಾತ್ರಿ ಇಡೀ ಬಲೆ ಬೀಸಿದರೂ ಒಂದು ಮೀನು ಹಿಡಿಯಲಾಗದೆ ಹೋದ. ಆದರೆ ಯೇಸುವಿನ ಒಂದೇ ಒಂದು ಮಾತಿನಿಂದ ಮೀನುಗಳು ರಾಶಿ ರಾಶಿಯಾಗಿ ಅವನಿಗೆ ಸಿಗುತ್ತವೆ. ಆತ್ಮೀಯರೇ, ಸಿಮೋನ ಹುಟ್ಟಿನಿಂದ ಬೆಸ್ತನಾಗಿದ್ದ. ಆತನಿಗೆ ಮೀನು ಹಿಡಿಯುವ ಎಲ್ಲ ಕಲೆಯೂ ತಿಳಿದಿತ್ತು. ಸಾಮಾನ್ಯವಾಗಿ ಮೀನು ಹಿಡಿಯುವುದು ರಾತ್ರಿಯ ಹೊತ್ತಿನಲ್ಲಿ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಸಿಮೋನನೇ ಹೇಳುವಂತೆ ರಾತ್ರಿಯೆಲ್ಲ ದುಡಿದಿದ್ದರೂ ಅವರಿಗೆ ಒಂದು ಮೀನು ಸಿಕ್ಕಿರಲಿಲ್ಲ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಪೇತ್ರನಿಗೆ ಇನ್ನೂ ಆಳದ ಸ್ಥಳಕ್ಕೆ ತಮ್ಮ ದೋಣಿಯನ್ನು ಹಾಯಿಸಿ ಅಲ್ಲಿ ಬಲೆ ಹಾಕಲು ಹೇಳಿದಾಗ ಅವನು ಯೇಸು ಸ್ವಾಮಿಯ ಮಾತಿನಂತೆ ನಡೆದುಕೊಳ್ಳುವುದನ್ನು ನಾವು ಇಂದಿನ ಶುಭ ಸಂದೇಶದಲ್ಲಿ ಓದುತ್ತೇವೆ. ಆತ್ಮೀಯರೇ, ವಿಶ್ವಾಸವೆಂಬುದು ಇದೆ. ಆತ್ಮೀಯರೇ, ನಾನು ಎಷ್ಟೇ ಬುದ್ಧಿವಂತನಾದರೂ, ಪಾಂಡಿತ್ಯವನ್ನು ಹೊಂದಿದ್ದರೂ, ಎಷ್ಟೇ ಕಲೆಯನ್ನು ನಾನು ಕರಗತ ಮಾಡಿಕೊಂಡಿದ್ದರೂ ಯೇಸು ಸ್ವಾಮಿಯ ಮಾತಿನಂತೆ ನಡೆದುಕೊಂಡಾಗ ನಾನು ಸಂಪೂರ್ಣವಾಗಿ ಅವರನ್ನು ವಿಶ್ವಾಸಿಸುವುದರ ಮೂಲಕ ನನ್ನ ಜೀವನವನ್ನು ಅವರ ಮೇಲೆ ಅವಲಂಬಿಸಿ ನಡೆಸುವುದನ್ನೇ ನಾವು ವಿಶ್ವಾಸ ಎಂದು ಕರೆಯಬಹುದು. ಇಂದಿನ ಶುಭ ಸಂದೇಶದಲ್ಲಿ ನಾವು ಅದನ್ನು ಕಾಣುತ್ತೇವೆ. ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿ ಅದರಂತೆ ನಡೆದಾಗ ಸಿಮೋನನಿಗೆ ರಾಶಿ ರಾಶಿಯಾಗಿ ಮೀನುಗಳು ಸಿಗುವುದನ್ನು ನಾವು ಕಾಣುತ್ತೇವೆ. ಆತ್ಮೀಯರೇ, ನಮ್ಮ ವಿಶ್ವಾಸವು ಆ ಸಿಮೋನನಂಥ ವಿಶ್ವಾಸವಾಗಿರಲಿ. ಚಿಂತನೆ. ಆತ್ಮೀಯರೇ, ನಾವು ಇಂದು ಸಂತ ಮದರ್ ತೆರೇಸರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1910ರಿಂದ 1997ರವರೆಗೆ. ಸಂತ ಮದರ್ ತೆರೇಸರವರು ಯುಗೋಸ್ಲಾವಿಯಾದ ಸ್ಕೊಪ್ಜೆ ಎಂಬಲ್ಲಿ ಹುಟ್ಟಿದರು. ಕೋಲ್ಕತ್ತಾದಲ್ಲಿ ರೋಗಿಗಳ, ಮರಣಾವಸ್ಥೆಯಲ್ಲಿರುವವರ, ಹಸಿದವರ, ಬಟ್ಟೆ ಬರೆ ಇಲ್ಲದವರ, ನಿರ್ಗತಿಕ ನಿರಾಶ್ರಿತರ ಸೇವೆಗೈಯುತ್ತಾ ಮಿಷನರೀಸ್ ಆಫ್ ಚಾರಿಟಿ ಎಂಬ ಕನ್ಯಾಸ್ತ್ರೀ ಧಾರ್ಮಿಕ ಸಭೆಯನ್ನು ಪ್ರಾರಂಭಿಸಿದರು. ಕುಷ್ಠ ರೋಗಿಗಳ ಆಶ್ರಯಕ್ಕಾಗಿ ಶಾಂತಿನಗರ, ಸಾಯುವ ರೋಗಿಗಳಿಗೆ ನಿರ್ಮಲ ಹೃದಯ, ಅಂಗವಿಕಲ ಅನಾಥ ಮಕ್ಕಳ ಪಾಲನೆಗಾಗಿ ಶಿಶುಭವನ, ಗುರುಗಳು ಮತ್ತು ಗುರು ಸಹೋದರರಿಗಾಗಿ ಮಿಷನರಿ ಬ್ರದರ್ಸ್ ಆಫ್ ಚಾರಿಟಿ ಎಂಬ ಸಭೆಯನ್ನು ಸ್ಥಾಪಿಸಿದರು. ಇವರನ್ನು ಚರಂಡಿಗಳ ಸಂತರು, ಬಡವರ ಮಾತೆ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಸಂತ ಮದರ್ ತೆರೇಸರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.